ಶ್ರೀಕೃಷ್ಣನು ಚಿಕ್ಕ ಮಗುವಾಗಿದ್ದಾಗ ಗೋವರ್ಧನ ಪರ್ವತ ಅಥವಾ ಗೋವರ್ಧನ ಬೆಟ್ಟವನ್ನು ಎತ್ತಿದ ಬಗ್ಗೆ ಭಾಗವತ ಮತ್ತು ಇತರ ಪುರಾಣಗಳಲ್ಲಿ ಆಸಕ್ತಿದಾಯಕ ಕಥೆಯಿದೆ. ಒಮ್ಮೆ ನಂದಮಹಾರಾಜರು ಸೇರಿದಂತೆ ಬ್ರಡ್ನ ಹಿರಿಯ ಜನರು ಭಗವಾನ್ ಇಂದ್ರನ ಪೂಜೆಗೆ ಯೋಜಿಸುತ್ತಿದ್ದಾಗ ಆಗ ಮಗುವಾದ ಶ್ರೀಕೃಷ್ಣನು ಅವರನ್ನು ಏಕೆ ಹೀಗೆ ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದನು. ಇಂದ್ರನನ್ನು ಮೆಚ್ಚಿಸಲು ಪ್ರತಿ ವರ್ಷ ಇದನ್ನು ಮಾಡಲಾಗುತ್ತಿತ್ತು. ಆದ್ದರಿಂದ ಅವರು ಅಗತ್ಯವಿರುವಾಗ ಮಳೆಯನ್ನು ಒದಗಿಸುವ ಮೂಲಕ ಬ್ರಡ್ ಜನರಿಗೆ ಅನುಗ್ರಹಿಸುವುದನ್ನು ಮುಂದುವರೆಸಿದರು ಎಂದು ನಂದಮಹಾರಾಜರು ಕೃಷ್ಣನಿಗೆ ವಿವರಿಸಿದರು. ಆದರೆ ಪುಟ್ಟ ಕೃಷ್ಣ ಅವರು ಕೃಷಿಕರು ಮತ್ತು ಅವರು ಯಾವುದೇ ನೈಸರ್ಗಿಕ ವಿದ್ಯಮಾನಕ್ಕಾಗಿ ಪೂಜೆಗಳನ್ನು ಮಾಡದೆ ಅಥವಾ ಯಜ್ಞಗಳನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ಕೃಷಿ ಮತ್ತು ಜಾನುವಾರುಗಳನ್ನು ರಕ್ಷಿಸುವ ಮೂಲಕ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ತಮ್ಮ ಕರ್ತವ್ಯ ಅಥವಾ ಕರ್ಮ ಮಾಡಬೇಕು ಎಂದು ಚರ್ಚಿಸಿದರು. ಕೊನೆಗೆ ಕೃಷ್ಣನ ಮನವೊಲಿಸಿದ ಗ್ರಾಮಸ್ಥರು ಪೂಜೆ ನೆರವೇರಿಸಿದರು. ಚಿಕ್ಕ ಮಗು ಕೃಷ್ಣನ ಮಾತುಗಳನ್ನು ಕೇಳಿ ಅವನ ಬದಲಿಗೆ ಗೋವರ್ಧನ ಬೆಟ್ಟವನ್ನು ಪೂಜಿಸುವುದಕ್ಕಾಗಿ ಬ್ರಜ್ ನಿವಾಸಿಗಳ ಮೇಲೆ ಕೋಪಗೊಂಡ ಸ್ವರ್ಗದ ರಾಜನಾದ ಇಂದ್ರನು ವೃಂದಾವನದ ಭೂಮಿಯನ್ನು ಪ್ರವಾಹ ಮಾಡಲು ಭಯಾನಕ ಮಳೆ ಮೋಡಗಳನ್ನು ಕಳುಹಿಸುವ ಮೂಲಕ ಅವರನ್ನು ಶಿಕ್ಷಿಸಲು ನಿರ್ಧರಿಸಿದನು. ವಿನಾಶದ ಸಮಾವರ್ತಕ ಮೋಡಗಳನ್ನು ಕರೆದು ಇಂದ್ರನು ವೃಂದಾವನದ ಮೇಲೆ ಧಾರಾಕಾರ ಮಳೆ ಮತ್ತು ಗುಡುಗುಗಳಿಂದ ಹೊಡೆಯಲು ಮತ್ತು ನಿವಾಸಿಗಳ ಜೀವನೋಪಾಯವನ್ನು ನಾಶ ಮಾಡುವ ವ್ಯಾಪಕವಾದ ಪ್ರವಾಹವನ್ನು ಉಂಟುಮಾಡಲು ಆದೇಶಿಸಿದನು. ಭೀಕರ ಮಳೆ ಮತ್ತು ಬಿರುಗಾಳಿಗಳು ಭೂಮಿಯನ್ನು ಧ್ವಂಸಗೊಳಿಸಿದವು ಮತ್ತು ನೀರಿನಲ್ಲಿ ಮುಳುಗಿದವು. ವೃಂದಾವನದ ನಿವಾಸಿಗಳು ಮತ್ತು ಅಸಹಾಯಕ ನಿವಾಸಿಗಳ ಸಹಾಯಕ್ಕಾಗಿ ಶ್ರೀಕೃಷ್ಣನನ್ನು ಸಂಪರ್ಕಿಸಿದರು. ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡ ಕೃಷ್ಣನು ತನ್ನ ಎಡಗೈಯಿಂದ ಇಡೀ ಗೋವರ್ಧನ ಬೆಟ್ಟವನ್ನು ಒಮ್ಮೆಗೆ ಮೇಲೆತ್ತಿ ಗೆತ್ರಿಯಂತೆ ಹಿಡಿದನು. ವೃಂದಾವನದ ಎಲ್ಲಾ ನಿವಾಸಿಗಳು ಒಂದೊಂದಾಗಿ ತಮ್ಮ ಹಸುಗಳು ಮತ್ತು ಇತರ ಮನೆಯ ಆಸ್ತಿಗಳೊಂದಿಗೆ ಗೋವರ್ಧನ ಬೆಟ್ಟದ ಕೆಳಗೆ ಆಶ್ರಯ ಪಡೆದರು. 7 ದಿನಗಳ ಕಾಲ ಅವರು ಬೆಟ್ಟದ ಕೆಳಗೆ ಇದ್ದರು, ಭಯಾನಕ ಮಳೆಯಿಂದ ಸುರಕ್ಷಿತವಾಗಿದ್ದರು ಮತ್ತು ಆಶ್ಚರ್ಯಕರವಾಗಿ ಹಸಿವು ಅಥವಾ ಬಾಯಾರಿಕೆಯಿಂದ ತೊಂದರೆಗೊಳಗಾಗಲಿಲ್ಲ. ಕೃಷ್ಣನ ಕಿರುಬೆರಳಿನ ಮೇಲೆ ಸಂಪೂರ್ಣವಾಗಿ ಸಮತೋಲಿತವಾಗಿರುವ ಬೃಹತ್ ಗೋವರ್ಧನ ಬೆಟ್ಟವನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು. ಘಟನೆಗಳ ಕ್ರಮದಿಂದ ದಿಗ್ಭ್ರಮೆಗೊಂಡ ರಾಜ ಇಂದ್ರನು ವಿನಾಶದ ಮೋಡಗಳನ್ನು ಹಿಂದಕ್ಕೆ ಕರೆದನು. ಹೀಗೆ ಗುಡುಗು ಮತ್ತು ಮಳೆಯನ್ನು ನಿಲ್ಲಿಸಿದನು. ಆಕಾಶವು ಮತ್ತೆ ಸ್ಪಷ್ಟವಾಯಿತು ಮತ್ತು ಸೂರ್ಯನು ವೃಂದಾವನದ ಮೇಲೆ ಪ್ರಕಾಶಮಾನವಾಗಿ ಬೆಳಗಿದನು. ಪುಟ್ಟ ಕೃಷ್ಣನು ನಿವಾಸಿಗಳನ್ನು ಯಾವುದೇ ಭಯವಿಲ್ಲದೆ ಮನೆಗೆ ಹಿಂದಿರುಗುವಂತೆ ಹೇಳಿದನು ಮತ್ತು ನಿಧಾನವಾಗಿ ಗೋವರ್ಧನ ಬೆಟ್ಟವನ್ನು ಅದು ಇದ್ದ ಸ್ಥಳಕ್ಕೆ ಹಿಂತಿರುಗಿಸಿದನು. ನಂದಮಹಾರಾಜ, ಯಶೋದೆ ಮತ್ತು ಬಲರಾಮ ಸೇರಿದಂತೆ ಬ್ರಡ್ನ ಎಲ್ಲಾ ನಿವಾಸಿಗಳು ಕೃಷ್ಣನನ್ನು ಶ್ಲಾಘಿಸಿದರು ಮತ್ತು ಸಂತೋಷದಿಂದ ಅವನನ್ನು ಅಪ್ಪಿಕೊಂಡರು. ರಾಜನಾದ ಇಂದ್ರನ ಹುಸಿ ಗರ್ವವು ಈ ರೀತಿ ಛಿದ್ರವಾಯಿತು. ಅವರು ಕೈಮುಗಿದು ಶ್ರೀಕೃಷ್ಣನ ಬಳಿಗೆ ಬಂದು ಕ್ಷಮೆಗಾಗಿ ಪ್ರಾರ್ಥಿಸಿದರು. ಶ್ರೀಕೃಷ್ಣನು ಪರಮ ಪುರುಷನಾಗಿದ್ದನು. ಇಂದ್ರನಿಗೆ ತನ್ನ ಕೃಪೆಯನ್ನು ದಯಪಾಲಿಸಿದನು ಮತ್ತು ಅವನ ಧರ್ಮ ಮತ್ತು ಕರ್ತವ್ಯಗಳ ಬಗ್ಗೆ ಜ್ಞಾನೋದಯವನ್ನು ನೀಡಿದನು.